ಸ್ನೇಹಿತರೆ ನೀವೆಲ್ಲ ನೋಡ್ತಾ ಇರ್ಬೋದು ಆ ಗ್ಲಾಸ್ ಹೆಂಗೆ ಬ್ರೇಕ್ ಆಗ್ತು ಅಂತಲೂ ನನಗೆ ಗೊತ್ತಿಲ್ಲ. ಅದು ಸಡನ್ನಾಗಿ ಅದು ಬ್ರೇಕ್ ಆಗಿದೆ. ಐ ಥಿಂಕ್ ಅದು ಬಿಸಿಲು ಹೀಟಿಗೆ ಬ್ರೇಕ್ ಆಗಿರ್ಬೋದು. ಇದನ್ನು ಯಾರೋ ನಮ್ಮ ಸ್ನೇಹಿತರು ಹೇಳಿದ್ರು, ಅಮೆಝಾನಲ್ಲಿ ಒಂದು ಪ್ರಾಡಕ್ಟ್ ಸಿಗುತ್ತೆ ಅದನ್ನು ತಂದು ಅಪ್ಲೈ ಮಾಡು ಅಂತ. ಹಾಗೆ ನಾನು ಅಮೆಝಾನಲ್ಲಿ ₹300 ಕೊಟ್ಟು ತರಿಸಿ ಆರ್ಡರ್ ಮಾಡಿದೆ. ಈ ಪ್ರಾಡಕ್ಟಲ್ಲಿ 3 ಐಟಮ್ಸ್ ಕೊಟ್ಟಿರ್ತಾನೆ. ಒಂದು ರೆಸೈನ್, ಒಂದು ಪೇಪರ್ ಶೀಲ್ಡ್ ಮತ್ತು ಒಂದು ಬ್ಲೇಡ್ ಕೊಟ್ಟಿರ್ತಾನೆ. ಈಗ ನೋಡ್ತಾ ಇದ್ದೀರಾ, ನಾನೀಗ ರೆಸೈನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು 45 ಡಿಗ್ರಿ ಆ್ಯಂಗಲಲ್ಲಿ ಎಲ್ಲಿ ಬ್ರೇಕ್ ಆಗಿರುತ್ತೆ ಅದಕ್ಕೆ ಅಪ್ಲೈ ಮಾಡ್ಕೊಂಡು ಹೋಗಬೇಕು. ಅದು ಒಂಥರ ಲಿಕ್ವಿಡ್ ಫಾರ್ಮೆಟಲ್ಲಿರುತ್ತೆ. ನೀವೆಲ್ಲ ಗಮನಿಸ್ತಾ ಇರ್ಬೋದು ನೋಡಿ. ಈಗ ಅಪ್ಲೈ ಮಾಡ್ತಾಯಿದ್ದೀನಿ. ಆ ಅಪ್ಲೈ ಆದ ತಕ್ಷಣ ಫುಲ್ ಎಲ್ಲೆಲ್ಲಿ ಬ್ರೇಕ್ ಆಗಿದೆ ಆ ಪಾಯಿಂಟ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಆದಮೇಲೆ ಆ ಪೇಪರ್ ಶೀಲ್ಡ್ ಕೊಟ್ಟಿರ್ತಾನಲ್ಲ ಅದನ್ನು ಪ್ಲೇಸ್ ಮಾಡಬೇಕಾಗುತ್ತೆ. ನೋಡಿ, ಪ್ಲೇಸ್ ಮಾಡ್ತಾಯಿದ್ದೀನಿ. ಫುಲ್ ಎಲ್ಲೆಲ್ಲಿ ನೀವು ರೆಸೈನ್ ಅಪ್ಲೈ ಮಾಡಿರ್ತೀರ ಅಲ್ಲಿಗೆಲ್ಲ ಪೇಪರ್ ಶೀಲ್ಡ್ನ ಹಾಕಿ ಪ್ಲೇಸ್ ಮಾಡಿ ಒಂದು 15 to 20 ಮಿನಿಟ್ಸ್ ನೀವು ಬಿಸಿಲಲ್ಲಿ ಬಿಡಬೇಕಾಗುತ್ತೆ. ಇಲ್ಲ ಯು ವಿ ಲೈಟಲ್ಲಿ ಅದನ್ನು ಡ್ರೈ ಮಾಡ್ಕೋಬೇಕಾಗುತ್ತೆ. ಯು ವಿ ಲೈಟ್ ಇಲ್ಲ ಅಂತ ಅಂದರೆ ಬಿಸಿಲಲ್ಲೇ ಬಿಡಿ ಒಂದು 10 to 20 ಮಿನಿಟ್ಸ್. 10 to 20 ಮಿನಿಟ್ಸ್ ಆದಮೇಲೆ ಒಂದು ಬ್ಲೇಡ್ ಕೊಟ್ಟಿದ್ದಾನೆ, ಅದರಲ್ಲಿ ಅದನ್ನು ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಇದು ಒಣಗಿದೆ. ಆಲ್ರೆಡಿ 20 ಮಿನಿಟ್ಸ್ ಆಗಿದೆ. ಬ್ಲೇಡಾಗಿ ಕ್ಲೀನ್ ಮಾಡೋ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಬನ್ನಿ ಫೈನಲ್ ಔಟ್ಪುಟ್ ಹೆಂಗೆ ಬಂದಿದೆ ಅಂತ ನೋಡೋಣ. ಬಿಫೋರ್ ಆ್ಯಂಡ್ ಆಫ್ಟರ್ ಕಂಪೇರ್ ಮಾಡಿದ್ರೆ ಇದು 30 to 40% ವರ್ಕ್ ಆಗಿದೆ ಅನಿಸುತ್ತೆ. ಕ್ರ್ಯಾಕ್ಸ್ ಎಲ್ಲ ಲೈಟಾಗಿ ಅಪಿಯರ್ ಆಗಿದೆ ಈಗ. ಲೈಕ್ ಇದು ಕಂಪ್ಲೀಟ್ಲಿ ವರ್ಕ್ ಆಗೋಲ್ಲ, ಓನ್ಲಿ 30 to 40% ವರ್ಕ್ ಆಗುತ್ತೆ. ಮೇ ಬಿ ಬುಲ್ಸ್ ಐ ಮತ್ತು ಸ್ಟಾರ್ ಶೇಪ್ಡ್ ಸ್ಕ್ರ್ಯಾಚಸ್ಗೆ ಇದು ವರ್ಕ್ ಆಗುತ್ತೆ ಅಂತ ಅನಿಸುತ್ತೆ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.